ಒಂದು ಸುಂದರ ಹಳ್ಳಿಯಲ್ಲಿ ದೊಡ್ಡ ನದಿ ಹರಿಯುತ್ತಿತ್ತು. ಆ ನದಿಯ ತೀರದ ಮೇಲೆ ಒಂದು ಹಳೆಯ ಜಾಂಬು ಮರ ಇತ್ತು. ಆ ಮರದ ಮೇಲಿನ ಕೊಂಬೆಯಲ್ಲಿ ಒಂದು ಚುರುಕು, ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನ ಅದು ಸಿಹಿಯಾದ ಜಾಂಬು ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದ ದಿನ ಕಳೆಯುತ್ತಿತ್ತು. ಒಂದು ದಿನ ಮಧ್ಯಾಹ್ನ ನದಿಯಲ್ಲಿ ಈಜಾಡುತ್ತಿದ್ದ ಒಂದು ಮೊಸಳೆ ಆ ಮರದ ಬಳಿಗೆ ಬಂತು. ಕೋತಿ ಹಣ್ಣು ತಿನ್ನುತ್ತಿದ್ದುದನ್ನು ನೋಡಿ ಅದಕ್ಕೆ ಹಣ್ಣು ತಿನ್ನಬೇಕೆಂಬ ಆಸೆ ಬಂತು. ಮೊಸಳೆ ವಿನಯದಿಂದ ಕೇಳಿತು, ಗೆಳೆಯ, ಈ ಹಣ್ಣುಗಳು ತುಂಬ ಸಿಹಿಯಾಗಿ ಕಾಣುತ್ತಿವೆ, ನನಗೂ ಸ್ವಲ್ಪ ಕೊಡುತ್ತೀಯಾ? ಕೋತಿ ನಕ್ಕಿತು ಮತ್ತು ಹೇಳಿತು, ತಪ್ಪದೆ, ನೀನು ಪ್ರತಿದಿನ ಬಾ, ನಾನು ನಿನಗೆ ಹಣ್ಣು ಕೊಡುವೆ ಎಂದು ಹೇಳಿತು. ಅಂದು ಮೊಸಳೆ ಹಣ್ಣು ತಿನ್ನಿತು. ಅದಕ್ಕೆ ತುಂಬಾ ಇಷ್ಟವಾಯಿತು. ಅದಾದ ನಂತರ ಅದು ಪ್ರತಿದಿನ ಬೆಳಿಗ್ಗೆ ಕೋತಿಯ ಬಳಿಗೆ ಬಂದು ಹಣ್ಣು ತಿನ್ನುತ್ತಿತ್ತು. ಇಬ್ಬರೂ ಆತ್ಮೀಯ ಸ್ನೇಹಿತರಾದರು. ಒಂದು ದಿನ ಮೊಸಳೆ ಮನೆಗೆ ಹಿಂತಿರುಗಿ ತನ್ನ ಹೆಂಡತಿಗೆ ಕೋತಿಯ ಬಗ್ಗೆ ಹೇಳಿತು. ಇಂದು ನನಗೆ ತುಂಬಾ ಒಳ್ಳೆಯ ಸ್ನೇಹಿತ ಸಿಕ್ಕಿದ್ದಾನೆ. ಅವನು ತುಂಬಾ ಬುದ್ಧಿವಂತ ಮತ್ತು ಒಳ್ಳೆಯವನು. ಪ್ರತಿದಿನ ನನಗೆ ಸಿಹಿ ಜಾಂಬು ಹಣ್ಣು ಕೊಡುತ್ತಾನೆ ಎಂದು ಮೊಸಳೆಯ ಹೆಂಡತಿ ಸ್ವಾರ್ಥಿಯಿಂದ ನಗುತ್ತಾ ಹೇಳಿತು. ಅವನು ಇಷ್ಟು ಸಿಹಿಯಾದ ಹಣ್ಣು ತಿನ್ನುತ್ತಾನೆ ಅಂದ್ರೆ ಅವನ ಹೃದಯ ಎಷ್ಟು ಸಿಹಿಯಾಗಿರಬಹುದು. ನಾನು ಆ ಹೃದಯವನ್ನು ತಿನ್ನಬೇಕು ಎಂದು ಹೇಳಿತು. ಮೊಸಳೆ ಆಶ್ಚರ್ಯದಿಂದ ಕೇಳಿತು, ಇದು ಹೇಗೆ ಸಾಧ್ಯ? ಅವನು ನನ್ನ ಸ್ನೇಹಿತ ಎಂದು ಹೇಳಿತು. ಆದರೆ ಹೆಂಡತಿ ಕೋಪದಿಂದ ಹೇಳಿದಳು, ನೀನು ಅವನ ಹೃದಯ ತಂದುಕೊಡದಿದ್ದರೆ ನಾನು ಊಟ ಮಾಡುವುದಿಲ್ಲ ಎಂದು ಮೊಸಳೆ ದುಃಖದಿಂದ ಕೋತಿಯ ಬಳಿಗೆ ಹೋಯಿತು. ಮೊಸಳೆ ನಾಟಕವಾಡಲು ಶುರು ಮಾಡಿತು. ಅದು ನಗುತ್ತಾ ಹೇಳಿತು, ಗೆಳೆಯ, ನನ್ನ ಹೆಂಡತಿಗೂ ನಿನ್ನ ಹಣ್ಣುಗಳು ತುಂಬಾ ಇಷ್ಟ ಆಗಿದೆ. ಅವಳು ನಿನ್ನನ್ನು ನಮ್ಮ ಮನೆಗೆ ಆಹ್ವಾನಿಸಿದ್ದಾಳೆ. ನೀನು ಬಾ, ನಾವು ಸಂತೋಷದಿಂದ ಊಟ ಮಾಡೋಣ ಎಂದು ಹೇಳಿತು. ಕೋತಿ ಸಂತೋಷದಿಂದ ಒಪ್ಪಿಕೊಂಡಿತು. ಅದು ಹೇಳಿತು, ಅದ್ಭುತ, ನಾನು ಬರುವೆ ಎಂದು ಹೊರಟಿತು. ಮೊಸಳೆಯ ಬೆನ್ನಿನ ಮೇಲೆ ಕುಳಿತು ನದಿಯನ್ನು ದಾಟತೊಡಗಿತು. ನದಿ ಮಧ್ಯದಲ್ಲಿ ಬಂದಾಗ ಮೊಸಳೆ ನಗುತ್ತಾ ಸತ್ಯ ಹೇಳಿತು, ಗೆಳೆಯ, ನನ್ನ ಹೆಂಡತಿಗೆ ನಿನ್ನ ಹೃದಯ ತಿನ್ನಬೇಕು ಎಂಬ ಆಸೆ ಆಗಿದೆ. ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು. ಕೋತಿ ಹೆದರಿಕೆ ಪಡಲಿಲ್ಲ. ಬದಲಿಗೆ ಅದು ಕ್ಷಣದಲ್ಲೇ ಯೋಚಿಸಿ ಹೇಳಿತು, ಅಯ್ಯೋ, ನೀನು ಮೊದಲೇ ಹೇಳಬೇಕಿತ್ತು ಗೆಳೆಯ. ನನ್ನ ಹೃದಯವನ್ನು ನಾನು ಮರದ ಮೇಲೆ ಇಟ್ಟಿದ್ದೇನೆ. ಸರಿ ಬಾ, ಹೃದಯವನ್ನು ತರೋಣ ಎಂದು ಹೇಳಿತು. ಮೊಸಳೆ ಅದನ್ನು ನಂಬಿತು ಮತ್ತು ಮರದತ್ತ ಹಿಂದಿರುಗಿತು. ನದಿ ತೀರ ತಲುಪುತ್ತಿದ್ದಂತೆಯೇ ಕೋತಿ ತಕ್ಷಣ ಮರದ ಮೇಲಕ್ಕೆ ಹಾರಿಬಿಟ್ಟಿತು. ಅದನ್ನು ನೋಡಿ ಮೊಸಳೆ ಬೆಚ್ಚಿ ಬಿದ್ದಿತು. ಮರದ ಮೇಲೆ ಕುಳಿತ ಕೋತಿ ನಕ್ಕು ಹೇಳಿತು, ನೀನು ಎಷ್ಟು ದೊಡ್ಡವನಾದರೂ ಬುದ್ಧಿ ಇಲ್ಲದವನು. ಹೃದಯವನ್ನು ಯಾರೂ ಹೊರಗೆ ಇಡುವುದಿಲ್ಲ. ನೀನು ನಿನ್ನ ಗೆಳೆಯನ ನಂಬಿಕೆಯನ್ನು ಕಳೆದುಕೊಂಡಿದ್ದೀಯಾ, ಈಗ ಹೋಗು ಎಂದು ಹೇಳಿತು. ಮೊಸಳೆ ನಾಚಿಕೆಯೊಂದಿಗೆ ನದಿಗೆ ಹಾರಿ ಹೋಯಿತು. ಕೋತಿ ಸಂತೋಷದಿಂದ ಮತ್ತೆ ತನ್ನ ಹಣ್ಣು ತಿನ್ನತೊಡಗಿತು. ಪಾಠ: ಮಾರಲ್: ಬುದ್ಧಿ ಮತ್ತು ಚಾತುರ್ಯದಿಂದ ಯಾವುದೇ ಅಪಾಯದಿಂದ ಪಾರಾಗಬಹುದು. Wisdom and intelligence can save you from danger.